ನಮಸ್ಕಾರ ರೀ. ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ದೀಪದ ಬೆಳಕಿನ ಹಬ್ಬ ಎಲ್ಲರಿಗೂ ಶುಭವನ್ನು ತರಲಿ ಅಂತ ಹಾರೈಸ್ತೀನಿ. ದೀಪಾವಳಿ ಹಬ್ಬ ಬಂದಾಗ ನರಕ ಚತುರ್ದಶಿ ಎಲ್ಲರೂ ಆರತಿ ಮಾಡಿಸ್ಕೊಳ್ಳೋದಂತ ಎಲ್ಲರಿಗೂ ಗೊತ್ತಿದ್ದ ಮಾತು. ಆದ್ರೆ ನಮ್ಮ ಮುತ್ತಜ್ಜಿ, ಅಜ್ಜಿ, ಅಮ್ಮ ಎಲ್ಲರೂ ಈ ಸಂಪ್ರದಾಯಬದ್ಧವಾಗಿ ಅದನ್ನು ಹೆಂಗೆ ಆಚರಣೆ ಮಾಡ್ತಿದ್ರು ಅನ್ನೋದನ್ನು ನಾನು ನೋಡಿದ್ದು ಈಗ ಎಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ತ್ರಯೋದಶಿ ದಿವಸ ನೀರು ತುಂಬು ಹಬ್ಬ ಆದಮೇಲೆ ತ್ರಯೋದಶಿ ದಿವಸ ಎಲ್ಲ ಕಡೆಗೂ ದೀಪ ಹಚ್ಚೋದು, ಬಾಗಿಲು ಮುಂದೆ 2, ತುಳಸಿ ಮುಂದೆ 2, ಮತ್ತು ಯಮದೀಪ 1, ಆಮೇಲೆ ನೀರು ತುಂಬು ಹಬ್ಬ ನಾವು ಆಚರಣೆ ಮಾಡಲ್ಲಿ 2 ದೀಪ ಹಚ್ಚಿ ಅದು ಪೂಜೆ ಮಾಡಿದ್ದು ಎಲ್ಲ ಆಗಿರ್ತದೆ. ಅದರ ಮಾರನೇ ದಿವಸ ನರಕ ಚತುರ್ದಶಿ. ಮನೆಯ ಎಲ್ಲ ಗಂಡು ಮಕ್ಕಳು, ಗಂಡ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಗಂಡಸರು ಅವತ್ತಿನ ದಿವಸ ನಸುಕಿನಲ್ಲಿ, ಅಂದರೆ ಚುಮು ಇನ್ನೂ ಬೆಳಕಾಗಿರೋದಿಲ್ಲ, ನಕ್ಷತ್ರಗಳು ಇನ್ನೂ ಸ್ವಲ್ಪ ಕಾಣಿಸ್ತಿರ್ತವೆ, ಆ ಸಮಯದೊಳಗೆ ಸೂರ್ಯೋದಯ ಆಗೋಕ್ಕಿಂತಲೂ ಮೊದಲು ಅವ್ರನ್ನೆಲ್ಲರನ್ನೂ ಕೂಡಿಸಿ ಆರತಿ ಮಾಡುವಂಥ ಒಂದು ಪದ್ಧತಿ ಅದ. ಮುಂಜಾನೆ ಮನೆಯ ಎಲ್ಲ ಸದಸ್ಯರಿಗಿಂತಲೂ ಮೊದಲು ಗೃಹಿಣಿ ಎದ್ದು ಮನೆಯೆಲ್ಲ ಕಸ ಗುಡಿಸಿ ದೇವ್ರ ಮುಂದೆ ಸಾರಿಸಿ ರಂಗೋಲಿ ಹಾಕಿ ದೀಪ ಹಚ್ಚಿಟ್ಟು, ಹೊರಗಡೆ ಥಳಿ ರಂಗೋಲಿ ಹಾಕಿ, ಮತ್ತು ಬಾಗಿಲು ಮುಂದೆ 2 ದೀಪ ಹಚ್ಚಿಟ್ಟು, ತುಳಸಿ ಮುಂದೆ ದೀಪ ಹಚ್ಚಿಟ್ಟು ಎಲ್ಲ ತಯಾರು ಮಾಡಿಕೊಂಡು ಅದರ ಜೋಡಿ ನೋಡ್ರಿ ಈ ಚಿತ್ರದಾಗ ತೋರಿಸಿನಲ್ರಿ, ಕೊಬ್ಬರಿ, ಸಕ್ಕರೆ ಮತ್ತು ಸುಗಂಧದ ಎಣ್ಣೆ, ಅರಿಶಿನ, ಕುಂಕುಮ ಮತ್ತು ಅತ್ತರದಾನಿ, ಗುಲಾಬದಾನಿ ನಾವು ಅದನ್ನು ಉಪಯೋಗ ಮಾಡ್ತೀವಿ ಆರತಿ ಮಾಡೋ ಮುಂದೆ. ಮತ್ತು ಅದಲ್ಲದೆ ಇನ್ನೊಂದು ತಾಟಿನೊಳಗೆ ನೋಡ್ರಿ ಅಡಿಕೆ ಬೆಟ್ಟ ಮತ್ತು ಸುರ್ತಿ ರೂಪಾಯಿ ಅಂತ ಹಿಂದಕ್ಕೆ ಬೆಳ್ಳಿ ರೂಪಾಯಿನೇ ಇರ್ತಿದ್ದು. ಈಗ ಯಾರ ಮನೆಗಿರ್ತಾವೆ, ಯಾರ ಮನೆಗಿರಲಿಲ್ಲ ಅಂದರೂ ಈಗೆಲ್ಲ ಲಕ್ಷ್ಮೀ ಕಾಯಿನು ಎಲ್ಲ ದೇವ್ರದ್ದು ಬೆಳ್ಳಿ ಒಂಥರ ಕಾಯಿನು ರೊಕ್ಕ ಥರನೇ ಬರ್ತದೆ ಅದು. ಮತ್ತು ಇದಲ್ಲದೆ ಗೋಧಿ ಹಿಟ್ಟಿನೊಳಗೆ ಚಿಟಿಕೆ ಅರಿಶಿನ ಹಾಕಿ ಹಾಲು ಹಾಕಿ ಕಲಸಿ ಕಣಕ ಮಾಡಿಕೊಂಡು ಈ ಥರ 2 ಆರತಿ ಬಟ್ಲ ಮಾಡ್ಕೋತೀವಿ. ಈ ಬಟ್ಲಕ್ಕೆ ಎಣ್ಣೆ ಹಾಕಿ 2 ಬತ್ತಿ ಇಡ್ತೀವಿ, ಅಂದ್ರೆ ಎಳೆ ಬತ್ತಿ ಇಡ್ತೀವಿ. ಅದಲ್ಲದೆ ತಾಟ್ನಾಗ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿ ತಯಾರು ಮಾಡ್ಕೋತಾರೆ. ಮನ್ಯಾಗ ಎಲ್ಲ ಸದಸ್ಯರು ಎದ್ದು ಗಂಡಸು ಮಕ್ಕಳು ಅವರು ಆರತಿ ಮಾಡಿಸ್ಕೊಳ್ಳಿಕ್ಕೆ ತಯಾರಾಗ್ತಾರೆ. ಆರತಿ ಮಾಡಲಿಕ್ಕೆ ಹೆಣ್ಮಕ್ಳು ಅವರು ಸಹಿತ ತಯಾರಾಗಿ ಹೆರಳು ಮಾರಿ ಕುಂಕುಮ ಮಾಡಿಕೊಂಡು ದೀಪಾವಳಿಗೆ ಅಂತ ಹೊಸ ಬಟ್ಟೆ, ಹೊಸ ಸೀರೆ, ಮಕ್ಕಳಿಗೆ ಹೊಸದು ಹೊಲಿಸಿದ್ದು ಈಗೆಲ್ಲ ರೆಡಿಮೇಡ್ ಸಿಗ್ತಾವೆ, ಎಲ್ಲ ತಯಾರಿ ಇಟ್ಕೋತಾರೆ. ಮತ್ತು ಗಂಡಸು ಮಕ್ಕಳು ಆರತಿ ಮಾಡಿಸ್ಕೊಳ್ಳಿಕ್ಕೆ ಕೂಡಲಿಕ್ಕೆ ಯಾರ ಮನೆಗೆ ಸೋಫಾ ಇರ್ತದೆ, ಯಾರ ಮನೆಗೆ ದಿವಾನ ಇರ್ತದೆ ಸಾಲ್ಗೆ ಕೂಡಲಿಕ್ಕೆ, ಮತ್ತು ತಳಗೆ ಒಂದು ಹಾಸ್ತಾರೆ, ಸಣ್ಣವರೆಲ್ಲ ತಳಗೆ ಕೂಡಲಿಕ್ಕೆ. ಹಿಂಗೆಲ್ಲರೂ ಕೂತ್ಮೇಲೆ ಎಲ್ಲರನ್ನೂ ಕೂಡಿಸಿ ಈ ಆರತಿಗೆ ಎಣ್ಣೆ ಹಾಕಿ ದೀಪ ಹಚ್ಕೊಂಡು ಮೊದಲು ದೇವರಿಗೆ ಅರಿಶಿನ ಕುಂಕುಮ ಏರಿಸಿ ದೇವರಿಗೆ ಆರತಿ ಮಾಡ್ತಾರೆ. ಆಮೇಲೆ ತುಳಸಿಗೆ ಆರತಿ ಮಾಡ್ತಾರೆ. ಅದಕ್ಕಿಂತಲೂ ಮೊದಲು ಮನೆ ಹೆಣ್ಮಕ್ಳು ಕೂತವ್ರಿಗೆಲ್ಲ ಕುಂಕುಮ ಹಚ್ಚಿ ಮತ್ತು ಈ ಸುಗಂಧದ ಎಣ್ಣೆ ಇದ್ರ ಜೋಡಿ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಹಾಕಿ ಇದನ್ನು ಎಲ್ಲರಿಗೂ ಮೊದಲು ಕುಂಕುಮ ಹಚ್ತಾರೆ, ಆಮೇಲೆ ಒಂದೊಂದು ಬಟ್ಟೆ ಎಣ್ಣೆ ಹಚ್ತಾರೆ. ಆದರೆ ಎಣ್ಣೆ ಹಚ್ಚೋ ಮುಂದೆ ಬಟ್ಟಿನಿಂದ ಹಚ್ಚಂಗಿಲ್ಲ, ಒಂದು ಉಂಗುರ ತಗೊಂಡು ಈ ಎಣ್ಣೆ ಒಳಗೆ ಎದ್ದು ಎಲ್ಲರೂ ತಲೆ ಮೇಲೆ ಸ್ವಲ್ಪ ಅದನ್ನೊಂದು 2 ಸಾರಿ ಆ ಉಂಗುರದಿಂದ ಎಣ್ಣೆ ಹಚ್ತಾರೆ. ಇದೆಲ್ಲ ಆದಮೇಲೆ ನೋಡ್ರಿ ತುಳಸಿಗೆ ಆರತಿ ಮಾಡಿದ ಮೇಲೆ ಮನೆ ಹೆಣ್ಮಕ್ಳು ಇವರಿಗೆಲ್ಲ ಆರತಿ ಮಾಡೋದು. ಹೆಣ್ಮಕ್ಳಿಗೆ ಭಾಳ ಮಹತ್ವದ ಇವತ್ತಿನ ದಿವಸ. ಇವರು ಎಲ್ಲರಿಗೂ ಆರತಿ ಮಾಡಿ ಒಂದು ಸರಿ ಆರತಿ ಮಾಡಿದ ಮೇಲೆ ಎಲ್ಲರ ಕೈಗೂ ಈ ಬೆಳ್ಳಿ ಕಾಯಿನೇನದಲ್ರಿ, ಸುರ್ತಿ ರೂಪಾಯಿ, ಹಿಂದಿನ ಕಾಲದ ದುಡ್ಡು ಯಾವುದಿರ್ತದೋ, ಒಂದು ಅಡಿಕೆ ಬೆಟ್ಟ, ಒಂದು ಇದನ್ನ ಬೆಳ್ಳಿದು ಈ ರೂಪಾಯಿ ಅಂತ ಇದನ್ನು ಒಂದೊಂದು ಎಲ್ಲರಿಗೂ ಕೊಡ್ತಾರೆ. ಹೆಚ್ಚಿದ್ರೆ ಹೆಚ್ಚು ಇಟ್ಕೋತಾರೆ, ಇಲ್ಲ ಅಷ್ಟು ಜನಕ್ಕೆ ಆರತಿ ಆದಮೇಲೆ ಮತ್ತೆ ಉಳ್ಕಿದವ್ರಿಗೂ ಕೊಡ್ತಾರೆ. ಇದೆಲ್ಲ ಕೊಟ್ಟ ಮೇಲೆ ಇವ್ರು ಮತ್ತೊಂದು ಸರ್ತಿ ಆರತಿ ಮಾಡುವಾಗ ಮನೆ ಗಂಡಸರು ಅವ್ರವ್ರ ಕಡೆಯಿಂದ ಏನು ಸಾಧ್ಯದನೋ ಅಷ್ಟು ತಮ್ಮ ಕಡೆಯಿಂದ ಬೇರೆ ದುಡ್ಡು ರೊಕ್ಕ ನೋಟುಗಳು ಬರ್ತಾವೀಗ, ಅದ್ರ ಜೋಡಿ ಇವ್ರನ್ನ ತಗೊಂಡು ತಾಟಿನ ಕೆಳಗಡೆ ಹಿಂಗೆ ಶಬ್ದ ಮಾಡಿ ಆಮೇಲೆ ಆರತಿ ಒಳಗೆ ಹಾಕ್ತಾರೆ. ದೇವ್ರ ಮನೆ ಇದ್ರೆ ದೇವ್ರ ಹತ್ರ ಆ ದೇವ್ರ ಕಡೆ ಸಮೀಪ ಇಡೋದಿಲ್ಲ, ಅದ್ರ ಅಕ್ಷತೆ ಹಾಕಿ ಅಲ್ಲಿ ಇಡ್ತಾರೆ. ಆಮೇಲೆ ಎಲ್ಲರಿಗೂ ಕೈಗೆ ಅತ್ತರ್ ಹಚ್ತಾರೆ, ಪನ್ನೀರ್ ಸಿಡಿಸ್ತಾರೆ, ಆಮೇಲೆ ಕೊಬ್ಬರಿ ಸಕ್ಕರೆ ಕೊಡ್ತಾರೆ. ಎಲ್ಲರೂ ಕೊಬ್ಬರಿ ಸಕ್ಕರೆ ತಿಂದು ದೇವರಿಗೆ ನಮಸ್ಕಾರ ಮಾಡಿ ಬರ್ತಾರೆ.
ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಗೆ, ಅಜ್ಜ ಅಜ್ಜಿಗೆ, ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರೂ ದೊಡ್ಡವ್ರಿಗೆ ನಮಸ್ಕಾರ ಮಾಡುವಂಥ ಈ ಒಂದು ಸಂಪ್ರದಾಯ. ಆಮೇಲೆ ಎಣ್ಣೆ ಹಾಕಿ ಕಣಕದ್ದೇನು ದೀಪ ಮಾಡಿರ್ತೀವಲ್ಲ ರೀ, ಇದನ್ನು ಒಯ್ದು ತಲೆಬಾಗ್ಲ ಹೊರಗಡೆ ಆ ಕಡೆ ಒಂದು ಈ ಕಡೆ ಒಂದು ಇಡ್ತಾರೆ. ಹಳ್ಳಿ ಊರಾಗ ನಾಯಿಗಳು ಬಂದು ತೊಗೊಂಡು ಹೋಗ್ತಾವೆ, ಏನೋ ಮಾಡ್ತಾರೆ. ಆದ್ರೆ ದೀಪ ಉರಿಯೋ ತನಕ ಹೊರಗಡೆ ತಲೆಬಾಗ್ಲು ಹೊರಗಡೆ ಇಡಬೇಕು. ಮನೆ ಒಳಗಿದೆಲ್ಲ ಆರತಿ ಮಾಡಿಸ್ಕೊಂಡು ನೋಡ್ರಿ, ಹಳ್ಳಿ ಕಡೆ ಅಂತೂ ಅಣ್ಣ ತಮ್ಮಂದ್ರೆ ಬಡ್ಡಿನೇ ದೊಡ್ಡದು. ಅವ್ರ ಮನೆಗ ಇವ್ರ ಮನೆಗ ಅಂತ ಅಂದ್ಕೊಂಡು 1 ತಾಸು ಎಲ್ಲರ ಮನೆಗೂ ಆರತಿ ಮಾಡಿಸ್ಕೊಂಡು, ಬೆಳಕಾದರೂ ಚಿಂತಿಲ್ಲ ಎಲ್ಲರ ಮನೆಗೆ ಮಾಡಿಸ್ಕೊಂಡು ಮನೆಗೆ ಬರೋರು. ಅಲ್ಲಿ ಒಂದೊಂದು ದಿವಸ ಒಬ್ಬೊಬ್ಬರ ಮನೆಗೆ ಫರಾಳ, ಒಬ್ಬೊಬ್ಬರ ಮನೆಗೆ ಊಟ. ಭಾಳ ಅಂದರೆ ಈ ದೀಪಾವಳಿ ಅಂದರೆ ಬರೀ ಹರಟಿ ಮಾತು ಜಾಲಿಯಾಗಿ ಕಳೆಯೋದು ಅಂತ ಹೇಳ್ತಾರೆ ನಮ್ಮ ಕಡೆ. ಹಂಗೆ ಟೈಮ್ ಕಳೆಯೋದು, ಎಲ್ಲರೂ ಖುಷಿ ಖುಷಿಯಾಗಿ ಈ ಹಬ್ಬನ ಆಚರಣೆ ಮಾಡ್ತಾರೆ ನೋಡ್ರಿ. ಒಬ್ಬರ ಮನೆಗೆ ಫರಾಳ, ಒಬ್ಬರ ಮನೆಗೆ ಊಟ. ಬರೀ ಯಾವಾಗ್ಲೂ ಸ್ಪೆಷಲ್ಲಾಗಿ, ಇವಾಗ ಫರಾಳಕ್ಕೂ ಸ್ಪೆಷಲ್ ಅವರು ಉಂಡೆ, ಚಕ್ಲಿ, ಗಿಲ್ಗಂಚಿ, ಶಂಕರಪಾಳೆ ಎಲ್ಲ ಮಾಡಿರಲಿ, ಮತ್ತು ಆವಾಗ ಬಿಸಿಯಾಗಿ ಮತ್ತು ಅದು ಒಂದು ಬೇರೆ. ಇಷ್ಟೆಲ್ಲ ತಿಂದಾದ ಮೇಲೆ ಮತ್ತೊಬ್ಬರ ಮನೆಗೆ ಊಟ. ಎಲ್ಲರೂ ಸೇರಿ ಅದು ಒಂದು ಬಾಂಧವ್ಯ. ಇದನ್ನು ಎಲ್ಲರೂ ಒಬ್ರಿಗೊಬ್ಬರು ಅಣ್ಣ ತಮ್ಮ ಕಾಕ ದೊಡ್ಡಪ್ಪ ದೊಡ್ಡಮ್ಮ ಸೋದರತಿ ಮನೆಯವರು ಎಲ್ಲರೂ ಹತ್ತಿರ ಸಮೀಪನಾಗ ಇದ್ರಂದ್ರೆ ಎಲ್ಲ ಬಳಗ ಅವಾಗ ಸೇರಿ ಅಗದಿ ಖುಷಿಯಾಗಿ ಇರಲಿಕ್ಕೆ ಇದು ಒಂದು ದೀಪಾವಳಿ ಹಬ್ಬ ಕಾರಣ ಆಗ್ತದೆ. ಎಷ್ಟು ಮಂದಿ ಕೆಲಸಕ್ಕಂತೆ ನೌಕರಿಗೆ ಹೋಗಿರ್ತಾರಲ್ರಿ, ಅವ್ರು ಹೋದವರು ಈ ದೀಪಾವಳಿ ಬಂದ್ರೆ ಆ ದೀಪಾವಳಿಗೆ 2 ದಿವಸ ರಜಾ ಇರಲಿ ಊರಿಗೆ ಹೋಗೋಂಥ ಭಾಳ ಎಲ್ಲರೂ ಒಂದು ಚಡ್ಪಡ ಹೋಗಿಲ್ಲ ಅಂತ ಹೋಗಲಿಕ್ಕೆ ಭಾಳ ರಜಾ ತಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ತಂದೆ ತಾಯಿ ಅಕ್ಕ ತಂಗಿ ಮತ್ತು ಬಂಧು ಬಳಗ ಎಲ್ಲರೂ ಸೇರಿದಾಗ ನಾವು ಹೋಗ್ಬೇಕಂತ ಚಡ್ಪಡ ಆಗ್ತಿರ್ತದೆ. ಈ ಆರತಿ ಮಾಡಿಸ್ಕೊಂಡು ಎಲ್ಲ ಆದಮೇಲೆ ನೋಡ್ರಿ, ಒಬ್ಬೊಬ್ಬರಿಗಾಗಿ ಎಣ್ಣೆ ಹಚ್ಚೋದೇ ಅದು ಒಂದು ಕೆಲಸ. ಇವತ್ತು ನರಕ ಚತುರ್ದಶಿ, ನರಕಾಸುರನನ್ನು ಶ್ರೀಕೃಷ್ಣ ವಧ ಮಾಡಿ ಬಂದ ದಿವಸ. ಅಶ್ವಯುಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಇವತ್ತು ನರಕ ಚತುರ್ದಶಿ ಅಂತ ಆರತಿ ಮಾಡಿಸಿಕೊಂಡು ಅಭ್ಯಂಗ ಸ್ನಾನ ಮಾಡುವಂಥ ಒಂದು ಸಂಪ್ರದಾಯ. ಶ್ರೀಕೃಷ್ಣ ಬೆಳಗಿನ ಜಾವದೊಳಗೆ ನರಕಾಸುರನನ್ನು ಕೊಂದು ಬೆಳಗ ಆಗೋದ್ರೊಳಗೆ ಅಭ್ಯಂಗ ಸ್ನಾನ ಮಾಡಿರ್ತಾನೆ. ನರಕಾಸುರನ ಹೆಸರು ಚಿರಸ್ಥಾಯಿಯಾಗಿ ಇರಲಿ ಅಂತ ಇದೇ ಸೂಕ್ತ ಅಂತ ತಿಳಿದು ಶ್ರೀಕೃಷ್ಣ ಯಾರು ನರಕ ಚತುರ್ದಶಿಯ ದಿನ ಅಭ್ಯಂಗ ಸ್ನಾನ ಮಾಡುವರೋ ಅವರಿಗೆ ನರಕ ಪ್ರಾಪ್ತಿಯಾಗದೆ ಇರಲಿ ಅಂತ ವರ ಕೊಡ್ತಾನಂತ. ಅದಕ್ಕೆ ಪ್ರತಿಯೊಬ್ಬರು ಈ ನರಕ ಚತುರ್ದಶಿ ದಿವಸ ಎಣ್ಣೆ ಹಚ್ಚಿಕೊಂಡು ಮೈಯೆಲ್ಲ ತಿಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಬಿಸಿಯಾಗಿ ಹಂಡೆಯಲ್ಲಿ ಕಾಯಿಸಿದ ನೀರಿನಿಂದ ಸ್ನಾನ ಮಾಡುವಂಥ ಇದು ಒಂದು ಅಭ್ಯಂಗ ಸ್ನಾನ ಎಲ್ಲರೂ ಮಾಡ್ತಾರೆ. ಇವತ್ತಿನ ದಿವಸ ನರಕ ಚತುರ್ದಶಿನೇ ಯಾಕೆ ಬಂತು ಅಂತ ನರಕಾಸುರನ ಒಂದು ಸಣ್ಣದಾಗಿ ಕತೆ ಹೇಳ್ತೀನಿ ಕೇಳ್ರಿ. ಮಹಾವಿಷ್ಣುವಿಗೆ 2 ಪತ್ನಿಯರು, ಶ್ರೀದೇವಿ ಭೂದೇವಿ ಅಂತ. ಹಿರಣ್ಯಾಕ್ಷನೆಂಬ ರಾಕ್ಷಸ ದೇವತೆಗಳನ್ನು ಯುದ್ಧದಲ್ಲಿ ಸೋಲಿಸಿ ಭೂದೇವಿಯನ್ನು ಕದ್ದೊಯ್ಯುತ್ತಾನೆ. ಶಗಣಿಯ ಕೋಟೆಯನ್ನು ರಚಿಸಿ ಅದರಲ್ಲಿ ಭೂದೇವಿನ ಇಟ್ಟಿರ್ತಾನೆ, ಯಾರು ಆ ವಾಸನೆಗೆ ಬರಂಗಿಲ್ಲ ಅಂತ. ಆವಾಗ ಮಹಾವಿಷ್ಣು ವರಹಾವತಾರ ತಾಳ್ತಾರೆ. ವರಹಾವತಾರ ತಾಳಿ ಭೂದೇವಿಯನ್ನು ಬಿಡಿಸಿಕೊಂಡು ಬರ್ತಾರೆ. ಈ ವರಹಾವತಾರ ಮತ್ತು ಭೂದೇವಿಯರ ಮಗ ನರಕಾಸುರ ಅಂದರೆ ಭೌಮಾಸುರ. ದೇವತೆಗಳಿದ್ದರೂ ಕೂಡ ತಮೋಗುಣ ವರ್ಧಿಸಿದ್ದ ಸಮಯದೊಳಗೆ ಪತಿ ಪತ್ನಿಯರು ಯಾವಾಗಲೂ ಸಮಾಗಮ ಆದರೆ ಅವನು ರಕ್ಕಸನಾಗ್ತಾನಂತೆ. ಹೀಗಾಗಿ ಭೂದೇವಿ ಅವನ್ನ ಬಿಟ್ಬಿಟ್ಟು ಹೋಗ್ತಾಳೆ. ತಂದೆ ತಾಯಿ ಪ್ರೀತಿ ಸಿಗದೆ ಚಿಕ್ಕಮ್ಮ ಇದ್ದಾಗ ಅಂದರೆ ಚಿಕ್ಕ ಮಗು ಇದ್ದಾಗಿನಿಂದನೂ ಅನಾಥನಾಗಿ ಬೆಳೆದಾಗ ಮತ್ತು ಪುಂಡನಾಗಿ ಅವನು ಬೆಳೀತಾನೆ. ದೊಡ್ಡವನಾದ ಮೇಲೆ ಲೋಕಕ್ಕೆ ಕಂಟಕನಾಗ್ತಾನೆ. ಅಲ್ಲದೆ ಪ್ರಾಗ್ಜ್ಯೋತಿಷಪುರ ಅಂತ ಆ ರಾಜ್ಯಕ್ಕೆ ಅವನು ಅರಸ ಆಗ್ತಾನೆ. ಅವನು ಒಬ್ಬ ಅನಾಥ, ಅವನಿಗೆ ತಂದೆ ತಾಯಿ ಯಾರು ಅಂತಲೇ ಗೊತ್ತಿರೋದಿಲ್ಲ. ಅದಕ್ಕೆ ಅವನು ತಂದೆ ತಾಯಿ ಯಾರು ಅಂತ ತಿಳ್ಕೊಳ್ಳೋ ಸಲುವಾಗಿ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾನೆ. ಇವನ ಉಗ್ರ ತಪಸ್ಸಿಗೆ ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷ ಆದಾಗ ಇವನೇನು ವರ ಕೇಳ್ತಾನಂದ್ರೆ, ನನಗೆ
ತಂದೆ ತಾಯಿಯಿಂದ ಅಲ್ಲದೆ ಬೇರೆ ಯಾರಿಂದನೂ ಮರಣ ಬರಬಾರ್ದು ಅಂತ ನನಗೆ ವರ ಕೊಡು ಅಂತ ಬ್ರಹ್ಮನಿಂದ ವರ ಕೇಳ್ತಾನೆ. ತಥಾಸ್ತು ಅಂತ ಬ್ರಹ್ಮ ವರ ಕೊಟ್ಬಿಡ್ತಾನೆ. ಈ ವರದಿಂದ ಅವನು ಭೂಲೋಕದ ಅರಸರನ್ನೆಲ್ಲ ಸೋಲಿಸಿ ಅವರ ಕನ್ಯೆಯರನ್ನು ಕರೆದುಕೊಂಡು ಬಂದು 16,000 ಕನ್ಯೆಯರನ್ನು ತಂದು ಸೆರೆಮನೆಯಲ್ಲಿ ಇಡ್ತಾನೆ. ಇದಲ್ಲದೆ ಸ್ವರ್ಗಕ್ಕೆ ಹೋಗಿ ಇಂದ್ರನ ಜೋಡಿ ಯುದ್ಧ ಮಾಡಿ ಅವನ್ನ ಸೋಲಿಸಿ ಅಲ್ಲಿರುವ ಎಲ್ಲ ಒಳ್ಳೆಯ ವಸ್ತುಗಳನ್ನೆಲ್ಲ ತಂದು ತನ್ನ ರಾಜಧಾನಿಗೆ ಸೇರಿಸ್ಕೊತಾನೆ. ಆಗ ಇದೆಲ್ಲ ಆಗೋವಾಗ ಕೃಷ್ಣಾವತಾರ ಬಂದಿರ್ತದೆ. ಶ್ರೀಕೃಷ್ಣನಿಗೆ ಎಲ್ಲ ದೇವತೆಗಳು ಬಂದು ಮೊರೆ ಹೋಗ್ತಾರೆ. ಆವಾಗ ಶ್ರೀಕೃಷ್ಣ ನರಕಾಸುರನ ಜೊತೆ ಯುದ್ಧ ಮಾಡಲಿಕ್ಕೆ ಸತ್ಯಭಾಮನ್ನು ಕರ್ಕೊಂಡು ಹೋಗ್ತಾನೆ. ಸತ್ಯಭಾಮ ಭೂದೇವಿಯಾಗಿದ್ದ ಸಮಯದಲ್ಲಿ ಈ ನರಕಾಸುರನನ್ನು ಪಡೆದಿರ್ತಾಳೆ. ಅದಕ್ಕೆ ಈಕಿನ್ನೂ ಕರ್ಕೊಂಡು ಹೋಗ್ತಾನೆ. ನರಕಾಸುರನನ್ನು ವಧೆ ಮಾಡಲಿಕ್ಕೆ ಭೂದೇವಿ ಅಂದರೆ ಸತ್ಯಭಾಮ ಇರಲೇಬೇಕಂತ ಶ್ರೀಕೃಷ್ಣ ಈಕಿನ್ನು ಕರ್ಕೊಂಡು ಹೋಗ್ತಾನೆ. ನರಕಾಸುರಗ ಮತ್ತು ಶ್ರೀಕೃಷ್ಣ ಸತ್ಯಭಾಮಗ ಘನಘೋರ ಯುದ್ಧ ಆಗ್ತದೆ. ಆವಾಗ ನರಕಾಸುರಗ ತಾನು ಸೋಲ್ತೀನಿ ಅಂತ ಅನ್ನಿಸ್ತದೆ. ಆವಾಗ ಇವರೇ ತನ್ನ ತಂದೆ ತಾಯಿ ಅಂತ ಅವಂಗೆ ಮನಸ್ಸಿಗೆ ಬರ್ತದೆ. ಆವಾಗ ಸತ್ಯಭಾಮ ಮತ್ತು ಶ್ರೀಕೃಷ್ಣನಿಗೆ ಪಾದಕ್ಕೆ ಬಿದ್ದು ನನ್ನ ಹೆಸರು ಚಿರಸ್ಥಾಯಿಯಾಗಿರಲಿ ಮತ್ತು ನನಗೆ ಮೋಕ್ಷ ಕರುಣಿಸು ಅಂತ ಬೇಡ್ಕೊತಾನೆ. ಆವಾಗ ಶ್ರೀಕೃಷ್ಣ ತಥಾಸ್ತು ಅಂದು ಮೋಕ್ಷವನ್ನು ಕೊಡ್ತಾನೆ. ನರಕಾಸುರನನ್ನು ವಧಿಸಿದ್ದು ಈ ಚತುರ್ದಶಿ ದಿವಸ. ಅದಕ್ಕೆ ಈ ಚತುರ್ದಶಿ ದಿವಸ ಎಲ್ಲರೂ ಅಭ್ಯಂಗ ಸ್ನಾನ ಮಾಡ್ತಾರೆ. ಯಾರು ಅಭ್ಯಂಗ ಸ್ನಾನ ಮಾಡೋದಿಲ್ಲ ಅವರಿಗೆ ನರಕ ಪ್ರಾಪ್ತಿ ಆಗಲಿ ಅಂತ ಹೇಳ್ತಾನೆ ಅಂತ ಪ್ರತೀತಿ ಇದೆ. ಆ ನರಕಾಸುರನ ಹೆಸರು ಚಿರಸ್ಥಾಯಿ ಅಲ್ಲದೆ ಇವತ್ತಿನ ದಿವಸ ಎಲ್ಲರೂ ಸಾರಿಸಿ ರಂಗೋಲೆ ಹಾಕಿ ಪಟಾಕಿ ಹೊಡೆದು ಸಿಹಿ ಊಟ ಮಾಡಿ ಎಲ್ಲರೂ ಸಂತೋಷದಿಂದ ಕಾಲ ಕಳೆಯುವಂಥದ್ದು. ನರಕಾಸುರ ಎಲ್ಲರ ಮನಸ್ಸಿನಲ್ಲಿಯೂ ಇರಬೇಕು ಅಂತ ಅವನ ಬಯಕೆ. ಅದರಂತೆ ಎಲ್ಲರೂ ನರಕ ಚತುರ್ದಶಿ ದಿವಸ ಅಭ್ಯಂಗ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಸಿಹಿ ಎಲ್ಲ ತಿಂದು ನರಕ ಚತುರ್ದಶಿ ಅಂತ ಖುಷಿಯಾಗಿ ಎಲ್ಲರೂ ದಿನವೆಲ್ಲ ಸಂತೋಷದಿಂದ ಕಳೀತಾರೆ. ಇವತ್ತು ಸಂಜೆ ಮುಂದೆ ಅಮಾವಾಸ್ಯೆ ತಿಥಿ ಬಂದದ. ಯಾರು ಲಕ್ಷ್ಮೀ ಪೂಜೆ ಮಾಡ್ತೀರೋ ಅವರು ಇವತ್ತು ಸಂಜೆ ಮುಂದೆನೇ ಲಕ್ಷ್ಮೀ ಪೂಜೆ ಮಾಡಬೇಕು. ಗೋಧೂಳಿ ಸಮಯದಾಗ 5:30 6:30 ತನಕ ಎಲ್ಲ ತಯಾರಿ ಮಾಡಿಕೊಡ್ರಿ. 6:30 ಲಕ್ಷ್ಮೀ ಪೂಜೆ ಶುರು ಮಾಡಿರಿ. ನೋಡ್ರಿ, ಈ ಲಕ್ಷ್ಮೀ ಪೂಜಾಕ್ಕೂ ಯಾರ ಮನೆಗೆ ಕಳಸ ಇಡುವಂಥ ಪದ್ಧತಿ ಇರ್ತದೆ. ತಂಬಿಗೆ ಒಳಗೆ ನೀರು ತುಂಬಿ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಒಂದು ಅಡಿಕೆ ಬೆಟ್ಟ ಒಂದು ಲಕ್ಷ್ಮೀ ಕಾಯಿನೋ ಒಳಗಡೆ ಹಾಕಿ ಒಂದು ಹೂ ಹಾಕಿ ಇಟ್ಕೊಡ್ರಿ. ಒಂದು ತೆಂಗಿನಕಾಯಿ ತೊಳೆದು ಅದಕ್ಕೆ ಕುಂಕುಮ ಹಚ್ಚಿ ಇಟ್ಕೊಡ್ರಿ. ಮತ್ತು ಒಂದು ತಟ್ಟೆ ಒಳಗೆ ಅಕ್ಕಿ ತುಂಬಿಸಿ ಇಟ್ಕೊಂಡು ಎಲ್ಲಿ ಪೂಜೆ ಮಾಡ್ತೀರೋ ಅಲ್ಲಿ ರಂಗೋಲಿ ಹಾಕಿ ಮಣಿ ಇಟ್ಟು ಎಡಕ ಬಲ್ಕ 2 ಎಣ್ಣೆ ದೀಪ ಹಚ್ಚಿಡ್ರಿ. ಕಾಮಾಕ್ಷಿ ದೀಪ ಅಂತ ಸಿಗ್ತದೆ. ಲಕ್ಷ್ಮೀ ಎಡಕ ಬಲ್ಕ ಆ ನೀರು ಅಂಥದ್ದು ಯಾವುದು ಅದಿದ್ರೆ ಚಲೋ, ಇರದೇ ಇದ್ರೆ ಬೇರೆ ದೀಪಗಳನ್ನ ಹಚ್ಚಿ ಇಡ್ರಿ. ಆಮೇಲೆ ಪೂಜಾಕ್ಕಂತ ಬೇರೆ ಒಂದು ಗಿಂಡಿ ಒಳಗೆ ಒಂದು ಥಾಲಿ ಒಳಗೆ ನೀರು ತೊಗೊಂಡು ಇಟ್ಕೋರಿ. ಪೂಜಾಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಮತ್ತು ಗಣಪತಿ ಮೊದಲು ಪೂಜೆ ಮಾಡೋದಿರ್ತ ಅಂಥೇಳಿ ಒಂದು ಅಡಿಕೆ ಬೆಟ್ಟ ಅಗಲವಾಗಿರೋಂಥದ್ದು ಮೇಲ್ಕಣ್ಣಿರೋಂಥದ್ದು ಅದನ್ನು ಒಂದು ಅಡಿಕೆ ಬೆಟ್ಟ ಇಟ್ಕೊಡ್ರಿ. ಗಣಪತಿಗೆ ನೈವೇದ್ಯಕ್ಕಂತ ಬೇರೆ ಕೊಬ್ಬರಿ ಬೆಲ್ಲ ಇಟ್ಕೊಡ್ರಿ. ಮತ್ತು ಲಕ್ಷ್ಮಿಗೆ ತೆಂಗಿನಕಾಯಿ ಹಣ್ಣುಗಳು ನಿಮ್ಮ ಮನ್ಯಾಗ ಏನೇನು ಮಾಡ್ಬೇಕು ಅನ್ನಿಸ್ತದೆ, ಏನು ಪದ್ಧತಿ ಇರ್ತದೆ ಅದೆಲ್ಲ ಇಟ್ಕೊಂಡು ಎಲ್ಲ ತಯಾರಿ ಮಾಡಿ ಇಟ್ಕೊಂಡು ಆ ತಂಬಿಗೆಗೆ ಒಂದು ಚೈನೋ ಏನು ಸರನೋ ಯಾವುದಾದ್ರೂ ಹಾಕ್ರಿ. ಮತ್ತು ಈ ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮಿ ಇದ್ದಲ್ಲಿ ನಾರಾಯಣ ಇರ್ತಾನೆ, ನಾರಾಯಣ ಇದ್ದಲ್ಲಿ ಲಕ್ಷ್ಮಿ ಇರ್ತಾಳೆ. ಅದಕ್ಕೆ ಒಂದು ಡೊಗ್ಗಾಲ್ ಕೃಷ್ಣ ಆ ಲಕ್ಷ್ಮಿ ಮುಂದೆ ಜೋಡಿನೇ ಇಡ್ರಿ. ಯಾಕಂತಂದ್ರೆ ಆ ತಂಬಿಗೆ ಕಳಶ ನಾವು ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ, ಆವಾಗ ಒಂದು ಡೊಗ್ಗಾಲ್ ಕೃಷ್ಣ ಇಡ್ರಿ. ಇಬ್ಬರು ಜೋಡಿಯಾಗಿ ಪೂಜೆ ಮಾಡಬೇಕು. ಮತ್ತು ಇದು ದೀಪಗಳ ಹಬ್ಬ. ಬೇಕಾದಷ್ಟು ದೀಪ ಹಚ್ಚಿರಿ. ಎಲ್ಲ ಆದಮೇಲೆ ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ದೇವರಿಗೆ ಅರ್ಶಿನ ಕುಂಕುಮ ಏರಿಸಿ ಹೊರಗಡೆ ತುಳಸಿಗೆ ಅರ್ಶಿನ ಕುಂಕುಮ ಏರಿಸಿ ಬಾಗಿಲ ಎಡಕ ಬಲ್ಕ 2 ದೀಪ ಇಡ್ರಿ, ತುಳಸಿಗೆ 2 ದೀಪ ಇಡ್ರಿ. ಇನ್ನು ನಿಮಗೆ ಹೆಚ್ಚು ಕಡಿಮೆ ಮನೆ ಮುಂದೆ ಎಷ್ಟು ಇಡ್ಬೇಕು ಅನ್ನಿಸ್ತದ ದೀಪಗಳನ್ನ ಇಡ್ರಿ. ಆಮೇಲೆ ಲಕ್ಷ್ಮೀ ಪೂಜಾಕ್ಕೆ ಶುರು ಮಾಡ್ಬೇಕಂದ್ರೆ ಲಕ್ಷ್ಮಿ ಎಲ್ಲನೂ ಕೊಟ್ಟಿರ್ತಾಳೆ. ಅದಕ್ಕೆ
ಎಲ್ಲರೂ ರೇಷ್ಮೆ ಸೀರೆ ಉಟ್ಕೊಂಡು ನಿಮಗೆ ಕೊಟ್ಟಿರೋ ಒಡವೆಗೊಳಗೆ ಒಡವೆ ಹಾಕ್ಕೊಂಡು ಅಕ್ಕಿಗೂ ಒಂದು 4 ಒಡವೆ ಹಾಕಿ ಸುತ್ತಲೂ ನಿಮ್ಮ ಹತ್ರ ಇರುವಂಥ ಬೆಳ್ಳಿ ಕಾಯಿನ್ ಇದ್ರೆ ಜೋಡಿಸಿ ಇಡ್ರಿ. ಲಕ್ಷ್ಮೀ ಪೂಜಾ. ಲಕ್ಷ್ಮಿ ನಮಗೆ ಧನವನ್ನು ಕೊಡುವಂಥವಳು. ಕೆಲವರು ನೋಟ್ ಇಡ್ತಾರೆ. ನೋಟ್ ಇಟ್ಟರು ಹುಷಾರಾಗೆ ಇಡ್ರಿ, ಯಾಕಂದರೆ ಸುತ್ತಲೂ ದೀಪಗಳಿರ್ತವೆ. ಎಲ್ಲ ತಯಾರಿ ಮಾಡಿಕೊಂಡು ಶಾಂತ ಮನಸ್ಸಿನಿಂದ 2 ನಿಮಿಷ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಮೊದಲು ಗಣಪತಿ ಪೂಜೆ ಮಾಡಬೇಕು. ಆ ಲಕ್ಷ್ಮಿ ಏನು ಕೂಡಿಸಿರ್ತೀರಲ್ಲ ಅದ್ರ ಬಲಗಡೆ ಈ ಗಣಪತಿ ಪೂಜಾಕ್ಕೆ ಒಂದು ಸಣ್ಣ ತಟ್ಟೆ ಇಟ್ಟು ಅಡಿಕೆ ಬೆಟ್ಟ ಏನು ಇಟ್ಕೊಂಡಿರ್ತೀರಿ ಅದರಲ್ಲಿ ಇಟ್ಟು ಪೂಜೆಗೆ ಇಟ್ಕೊಂಡಿರೋ ನೀರಿನಾಗ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಎಲ್ಲ ಹಾಕಿ ಕೈ ಮುಚ್ಚಿ ಗಂಗೆ ಚ ಯಮುನೆ ಚೈವ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಅದನ್ನು ನೈವೇದ್ಯ ಸನ್ನಿಧಿ ಹೇಳ್ಕೊಳ್ಳಿ. ಅದ್ರ ಒಳಗೆ ಹಾಕಿರುವಂಥ ಹೂವಿನಿಂದ ಗಣಪತಿಗೆ ನೀರು ಪ್ರೋಕ್ಷಣೆ ಮಾಡಿರಿ. ಆಮೇಲೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ. ಗಣಪತಿಗೆ 21 ಗೆಜ್ಜೆ 2 ವಸ್ತ್ರ ಇರುವಂಥದ್ದು ಇಟ್ಕೊಂಡು ಅವನಿಗೆ ಅದನ್ನು ಏರಿಸ್ಬೇಕು. ಆಮೇಲೆ ಹೂವು ಏರಿಸ್ರಿ, ಕೆಂಪು ಹೂವು, ಅವನಿಗೆ ಪ್ರೀತಿ. ಆಮೇಲೆ ಬೆಲ್ಲ ಕೊಬ್ಬರಿ ಇಟ್ಕೊಂಡಿದ್ದನ್ನು ನೈವೇದ್ಯ ತೋರಿಸ್ರಿ, 1 ತುಪ್ಪದ ದೀಪ ಬೆಳಗ್ರಿ, ನಿರ್ವಿಘ್ನವಾಗಿ ನಡೆಸಪ್ಪ ಅಂತ ಕೇಳ್ಕೊಡ್ರಿ. ಈಗ ಲಕ್ಷ್ಮೀನಾರಾಯಣರ ಲಕ್ಷ್ಮೀ ಜೊತೆಗೆ ಡೊಗ್ಗಾಲ್ ಕೃಷ್ಣ ಇಟ್ಟಿರಲ್ಲ ಅಲ್ಲಿ ಪೂಜೆ ಮಾಡಿರಿ. ಆ ಹೂವಿನಿಂದ ಆ ಕಳಶಕ್ಕೆ ನೀರನ್ನು ಪ್ರೋಕ್ಷಣೆ ಮಾಡಿ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಮಾಲಿ ಮಾಡಿ ಇಟ್ಕೊಂಡಿದ್ರೆ ಮಾಲಿ ಹಾಕಿರಿ. ಆಮೇಲೆ ಹೂವು ಏರಿಸ್ರಿ. ಎಷ್ಟೊಂದು ಪೂಜೆ ಹಾಡುಗಳನ್ನ ಹೇಳೀನಿ. ಪೂಜೆ ಹಾಡುಗಳನ್ನು ಹೇಳಿಕೊಂಡು ಪೂಜೆ ಮಾಡಿರಿ. ಯಾವುದು ಬರೆದಿದ್ರೂ ಶ್ರೀ ಮಹಾಲಕ್ಷ್ಮೀ ನಮಃ ಮನಸ್ಸಿನಲ್ಲಿ ಅಂದ್ಕೊಂಡು ಪೂಜೆ ಮಾಡಿರಿ. ಆಮೇಲೆ ತುಪ್ಪದ ದೀಪ ಹಚ್ಚಿಡ್ರಿ. ನೈವೇದ್ಯಕ್ಕೆ ಏನಾದರೂ ಸಿಹಿ, ಹಾಲು, ಸಕ್ಕರೆ, ಹಬ್ಬದ ಉಂಡೆ ಮಾಡಿದ್ರೆ ಉಂಡೆ ಇಟ್ಕೊಡ್ರಿ. ಏನು ಮಾಡಿದ್ದನ್ನು ಇಟ್ಕೊಡ್ರಿ. ತೆಂಗಿನಕಾಯಿ ಒಡೆದು ಇಟ್ಕೊಂಡು ದೇವಿಗೆ ಎಲೆ ಅಡಿಕೆ ಇತ್ತಂದ್ರೆ ಅದ್ರ ಜೊತೆ ದಕ್ಷಿಣೆ ಇಟ್ಟು ಎಲ್ಲ ಸೇರಿ ನೈವೇದ್ಯ ತೋರಿಸ್ರಿ. ಆಮೇಲೆ ಮಹಾಲಕ್ಷ್ಮಿಗೆ ಆರತಿ ಮಾಡಿರಿ. ಆರತಿ ಮಾಡೋಕ್ಕಿಂತ ಮುಂಚೆ ಬಿಡಿ ಹೂವಿದ್ರೆ ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೊರಿ. 1-2 ಲಕ್ಷ್ಮಿ ಹಾಡ ಹೇಳ್ರಿ. ಆರತಿ ಹಾಡು ಹೇಳ್ಕೊಂಡು ಆರತಿ ಮಾಡಿರಿ. ಆಮೇಲೆ ಆರತಿ ಇಳಿಸಿ ಅಕ್ಷತೆ ಹಾಕಿ ಅದ್ರ ಮೇಲೆ ಆರತಿ ತಟ್ಟೆ ಇಡ್ರಿ. ಆಮೇಲೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ನಿಮಗೆ ವರ ಕೇಳ್ಕೊಳ್ರಿ. ವರ ಕೇಳಿದ ಹಾಡು ಇದೆ. ಮನಸ್ಸಿನಲ್ಲೇ ಎಲ್ಲ ನಿಮಗೆ ಏನು ಅಪೇಕ್ಷೆ ಇರ್ತದೋ ದೇವಿಗೆ ಕರುಣಿಸುವಂತ ಕೇಳ್ಕೊಡ್ರಿ. ಹಾಡು ಎಲ್ಲರೂ ಹಾಡ್ಲಿಕ್ಕೆ ಬರ್ತಿದ್ರೆ ಹಾಡ್ಲಿಕ್ಕೆ ಬರ್ತದೆ. ಬರದೇ ಇರೋರು ಮನಸ್ಸಿನಿಂದ ಹಾಗೆ ಬಾಯಿನಿಂದನೇ ಕೇಳ್ಕೊಬೋದು, ಅದರಲ್ಲೇನಿಲ್ಲ. ಆ ಎಲ್ಲ ಹಾಡುಗಳನ್ನ ಹೇಳಿಕೊಂಡು ಪೂಜೆ ಮಾಡಿ ತೋರಿಸಿ ಎಲ್ಲ ಮಾಡಿದ್ದು ವಿಡಿಯೋ ಹಿಂದಕ್ಕೆ ಮಾಡಿದ್ದಿದೆ. ಅದನ್ನು ಈಗ ಅಷ್ಟೊಂದೆಲ್ಲ ಮಾಡಿದ್ರೆ ಇದ್ರ ಜೋಡಿನೇ ಬಹಳ ಉದ್ದಾಗೆ ಆಗ್ತದೆ. ಚತುರ್ದಶಿನೂ ದಿವಸನೇ ಸಂಜೆ ಮುಂದೆ ಅಮಾವಾಸ್ಯೆ ಬಂದಿರೋದ್ರಿಂದ ಒಂದೇ ವಿಡಿಯೋ ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಹಾಡುಗಳನ್ನ ಹಾಕ್ಲಿಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸ್ರಿ. ಬೇಕಂದ್ರೆ ಹಿಂದಿನ ಹಾಡುಗಳನ್ನ ತೆಗೆದು ನೀವು ಹಾಕೋಬೋದು. ಶ್ರೀ ಲಕ್ಷ್ಮೀನಾರಾಯಣ ಸಹಿತ ಶ್ರೀ ಮಹಾಲಕ್ಷ್ಮಿ ಎಲ್ಲರಿಗೂ ಆಯುರ, ಆರೋಗ್ಯ, ಸುಖ, ಸಂಪತ್ತು, ಐಶ್ವರ್ಯ ಎಲ್ಲ ನೀಡಿ ಎಲ್ಲರನ್ನೂ ಕಾಪಾಡಲಿ ಅಂತ ಹಾರೈಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.